أعوذ بالله من الشيطان الرجيم. الحمد لله رب العالمين مالك يوم الدين إياك نعبد. ಈ ದಿನ ಹಮ್ಮಿಕೊಳ್ಳಲಾಗಿರುವ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನಿಕರ ಸನ್ಮಾನ ಸಮಾರಂಭ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಸಂಘದ ಅಧ್ಯಕ್ಷರಾದ UK ಅನಿದಾಜಿಯವರನ್ನು ಅವರು ಸಮಾರಂಭವನ್ನು ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವ ಮೂಲಕ ನಡೆಸಿಕೊಡಬೇಕೆಂದು ಉತ್ಪೂರ್ವವಾಗಿ ಸ್ವಾಗತಿಸುತ್ತಿದ್ದೇನೆ. ಇದೇ ವರ್ಷದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾಗಿರುವ ಖ್ಯಾತ ಪತ್ರಕರ್ತ BM ಹನೀಫ್ರವರು ನಮ್ಮ ಕರೆಗೆ ಮನ್ನಣೆಯನ್ನು ಕೊಟ್ಟು ಹಾಜರಾಗಿದ್ದಾರೆ. ಅವರನ್ನು ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಹಾಗೆಯೇ ಇನ್ನೊಬ್ಬರು ಪ್ರಶಸ್ತಿ ವಿಜೇತರಾದ ಶ್ರೀ ರಾಮಮೂರ್ತಿರಾವ್ರವರು ನಮ್ಮ ಕರೆಗೆ ಗೌರವಿಸಿ ಈ ಸಭೆಗೆ ಹಾಜರಾಗಿರುತ್ತಾರೆ. ಅವರನ್ನು ಅಭಿಮಾನಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೂ ದಕ್ಷಿಣ ಕನ್ನಡ ಮತ್ತು ಕರಾವಳಿ ಜಾತಿ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದ ಶ್ರೀ ರೋಡ್ರಿಗಸ್ ಅವರು ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಸೀನರಾಗಿರುತ್ತಾರೆ. ಅವರನ್ನು ಮನಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೂ ಇದೇ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ನಾರಾಯಣ ಹೆಗಡೆ ಅವರು ನಮ್ಮೊಂದಿಗೆ ಹಾಜರಾಗಿರುತ್ತಾರೆ. ಅವರನ್ನು ಮನತುಂಬ ಸ್ವಾಗತಿಸುತ್ತಿದ್ದೇನೆ. ಹಾಗೂ ಇದೇ ಸಂಘಟನೆಯ ಮತ್ತು ಪದಾಧಿಕಾರಿಗಳು ಕೆಲವರು ಬಂದಿರುತ್ತಾರೆ. ಅವರನ್ನು ಸ್ವಾಗತಿಸುತ್ತಿದ್ದೇನೆ. ಗೋರೆ ಅವರು ಮಿಸ್ಟರ್ ಗೋರೆ ಅವರು ದಕ್ಷಿಣ ಕನ್ನಡ ಸಂಘಟನೆಯ ಅವರನ್ನು ಸ್ವಾಗತಿಸುತ್ತಿದ್ದೇನೆ. ಹಾಗೂ ನಮ್ಮ ಸಂಘದ ಹಾಗೂ ರವಿಕುಮಾರ್ ಅವರು ಅವರನ್ನು ಸ್ವಾಗತಿಸುತ್ತಿದ್ದೇನೆ. ಹಾಗೂ ನಮ್ಮ ಸಂಘದ ಪದಾಧಿಕಾರಿಗಳೆಲ್ಲರೂ ಭಾಗವಹಿಸಿದ್ದೀರಿ. ನಿಮ್ಮೆಲ್ಲರನ್ನೂ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ನಮಗೆಲ್ಲರಿಗೂ ಚಿರಪರಿಚಿತರು BM ಹನೀಫ್ ಮತ್ತು ರಾಮಮೂರ್ತಿ ಅವರಿಗೆ ತವರು ಮನೆಯ ಬಾಗಿನವನ್ನು ತರ್ಪಿಸ್ತಾ ಇದ್ದೀವಿ. ಮೊಹಮ್ಮದ್ ಹನೀಫ್ರವರು 12/12/61 ಹುಟ್ಟಿದ್ದು. BCom ಅನ್ನು ಗೋವಿಂದ ದಾಸ್ ಕಾಲೇಜು ಸುರತ್ಕಲ್ನಲ್ಲಿ ಪೂರೈಸಿದರು. LLB ಅನ್ನು SDM ಕಾಲೇಜು ಮಂಗಳೂರಿನಲ್ಲಿ ಮಾಡಿದರು. ಪತ್ರಕರ್ತರಾಗಿ ಇವರ ಸೇವೆ 1985ರಲ್ಲಿ ಒಡ್ಡರ್ಸೆಯವರ ಮುಂಗಾರು ಪತ್ರಿಕೆಯಲ್ಲಿ 4 ವರ್ಷ ಕೆಲಸ ಮಾಡಿದರು. 89ರಲ್ಲಿ ಪ್ರಜಾವಾಣಿಗೆ ಸೇರಿದ ಹನೀಫ್ರವರು ಉಪಸಂಪಾದಕರಾಗಿದ್ದರು, ಹಿರಿಯ ಸಂಪಾದಕರಾಗಿದ್ದರು, ಸಹ ಸಂಪಾದಕರಾಗಿದ್ದರು ಮತ್ತು ಪ್ರಜಾವಾಣಿ ಗುಂಪಿನ ಸುಧಾ ವಾರಪತ್ರಿಕೆಯಲ್ಲಿ ಸಂಪಾದಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರು ನಮ್ಮೆಲ್ಲರ ಬ್ಯಾರಿ ಜನಾಂಗದ ಹೆಮ್ಮೆಯ ಸುಪುತ್ರ ಅಂತ ಹೇಳಕ್ಕೆ ಬಯಸ್ತೀನಿ ನಾನು. ಹಾಲಿ ತ್ರಿವರ್ಣ ನ್ಯೂಸ್ನ ಮುಖ್ಯ ಸಂಪಾದಕರಾಗಿದ್ದಾರೆ. ಈ ತ್ರಿವರ್ಣ ನ್ಯೂಸ್ನಲ್ಲಿ ರಾಜಕೀಯ ವಿಶ್ಲೇಷಣೆಯ ಹನಿ ಟ್ರ್ಯಾಕು, ಚರ್ಚಾಕೂಟ ಮತ್ತು ತ್ರಿಕೋಣ ಚರ್ಚೆಗಳು ಅತ್ಯಂತ ಜನಪ್ರಿಯವಾದಂಥ ಕಾರ್ಯಕ್ರಮಗಳು. ಸಾಹಿತಿಯಾಗಿ ಹನೀಫ್ರವರು 15ರಷ್ಟು ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ರಾಮನವರ ಲೋಹಿಯಾ ಬಗ್ಗೆ, ಸುಭಾಷ್ ಚಂದ್ರ ಬೋಸ್ರ ಮುಂತಾದವರ ಬಗ್ಗೆ ಪುಸ್ತಕಗಳು. ಉತ್ತಮ ಕಥೆಗಾರರು ಆಗಿದ್ದಾರೆ. ಇವರ ಒಂದು ಬಹು ಜನಪ್ರಿಯ ಕಥೆ ಮಾಂಜಿ ಹವಾ ಫ್ರೈ ಅಂತ ಅನ್ನಿಸ್ತೆ ನನಗೆ. ನಾವು ಓದಿದ್ದೀವಿ. ಮತ್ತು ಪ್ರಜಾವಾಣಿನಲ್ಲಿ ಕಾಲಮಿಸ್ಟ್ ಆಗಿದ್ದರು. ಇವರ ಕಾಲಮನಲ್ಲಿ ಅತ್ಯಂತ ಮುತುವರ್ಜಿಯಿಂದ ಓದ್ತಿದ್ರಲ್ಲಿ ನಾನು ಒಬ್ಬ. ಇವರ ಕಡೆಯ ಕಾಲಮು ಪ್ರಜಾವಾಣಿಗಳನ್ನ ಐ ಥಿಂಕ್ ಬನ್ನಿ ಮಂಟಪದಲ್ಲಿ ಒಂದು ಮದ್ರಸದ ಬಗ್ಗೆ ಬರೆದಿರೋದಿರಬೇಕು. ಆಮೇಲೆ ಕವಿಗಳು ಹೌದು, ಸಿನಿಮಾ ಹಾಡುಗಳನ್ನು ಕೂಡ ರಚನೆ ಮಾಡಿರೋರು. ಇವರು ಹೆಚ್ಚಿನ ಜನಪರ ಚಳವಳಿಗಳಲ್ಲಿ ಮೈಸೂರಿನಲ್ಲಿ ಗುರುತಿಸಿಕೊಂಡವರು. ರೈತ ಚಳವಳಿ, DSS, ಪ್ರಗತಿಪರ ಚಿಂತಕರ ವಲಯದಲ್ಲಿ ಸುಪರಿಚಿತರು. ಅಷ್ಟೇ ಅಲ್ಲ, ಮೈಸೂರಲ್ಲಿ ಬಹುದೊಡ್ಡ ಪ್ರಖ್ಯಾತಗೊಂಡಂತಹ ದೇಶ ಕಟ್ಟು ಅನ್ನುವಂತಹ ಒಂದು ಚಳವಳಿಯನ್ನು 90ರ ದಶಕದಲ್ಲಿ ಮುನ್ನಡೆಸಿದವರು ಇವರು. ಮತ್ತು ಇವರು ಮುಖ್ಯಮಂತ್ರಿ ನಾವು ಇವ್ರ ಬಗ್ಗೆ ಅತ್ಯಂತ ಕಳಕಳಿಯಿಂದ
ತುಂಬ ಜನಪ್ರಿಯತೆ ವ್ಯಕ್ತಿಯಾದ ಇವರ ಬಗ್ಗೆ ನಾವು ಅಭಿಮಾನ ಹೊಂದಿರುವವರು. ಪತ್ರಿಕಾ ರಂಗದಲ್ಲಿ ಎಲ್ಲ ವಿಭಾಗಗಳಲ್ಲೂ ಕೆಲಸ ಮಾಡಿದ್ದಾರೆ. ರಾಜಕೀಯ, ಕ್ರೀಡೆ, ಸಾಂಸ್ಕೃತಿಕ, ಸಿನಿಮಾ ಹಾಗೂ ಪತ್ರಿಕಾ ರಂಗದಲ್ಲಿ ಸಮರ್ಥವಾಗಿ ಕೆಲಸ ನಿರ್ವಹಿಸುವ ಪತ್ರಕರ್ತರು ಹಾಗೂ ಕರ್ನಾಟಕ ಚಲನಚಿತ್ರ ಮಂಡಳಿ ಸದಸ್ಯರಾಗಿದ್ದರು. ಚಲನಚಿತ್ರ ಪ್ರಶಸ್ತಿ ಇವತ್ತು ಸಾಯಂಕಾಲದ ಪ್ರಶಸ್ತಿ ಸಮಾರಂಭ ನಡೀತಾ ಇದೆ. ಅದರ ಆಯ್ಕೆ ಸಮಿತಿಯಲ್ಲಿದ್ದವರು ನಮ್ಮ ಹನೀಫ್ರವರು. ವೈಯಕ್ತಿಕವಾಗಿ ನಮ್ಮ ಹನೀಫ್ರವರು ಅತ್ಯಂತ ಸ್ನೇಹಜೀವಿ. ಒಂದು ಸಲ ಪರಿಚಯ ಆದರೆ ಆ ಪರಿಚಯವನ್ನು ನಿರಂತರವಾಗಿ ಉಳಿಸಿಕೊಳ್ಳುವಂಥ ವ್ಯಕ್ತಿತ್ವ. ಇವರು ಬೆಂಗಳೂರಿನಲ್ಲಿ ಬ್ಯಾರಿ ವೆಲ್ಫೇರ್ ಅಸೋಸಿಯೇಷನ್ ಹುಟ್ಟುಹಾಕಿರೋರು. ಬ್ಯಾರಿ ಸಾಹಿತ್ಯ ಅಕಾಡೆಮಿಯನ್ನು ಹುಟ್ಟುಹಾಕುವಲ್ಲಿ ಅತ್ಯಂತ ದೊಡ್ಡ ಭೂಮಿಕೆಯನ್ನು ನಿರ್ವಹಿಸಿರೋರು ಮತ್ತು ಅದೇ ಬ್ಯಾರಿ ವೆಲ್ಫೇರ್ ಅಸೋಸಿಯೇಷನ್ ಬೆಂಗಳೂರು ಮತ್ತು ಬ್ಯಾರಿ ಸಾಹಿತ್ಯ ಅಕಾಡೆಮಿಯಲ್ಲಿ ಮುಂದಿನ ಪ್ರಶಸ್ತಿಗಳನ್ನು ಕೂಡ ಪಡೆದವರು. ಹನೀಫ್ರವರ ಬಗ್ಗೆ ನನಗಿರುವಂತಹ ಆಸೆ, ಅದರ ಬಗ್ಗೆ ಎಲ್ಲರ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ. ದೇವರಲ್ಲೂ ಪ್ರಾರ್ಥಿಸ್ತೀನಿ. ಹನೀಫ್ರವರು ಮುಂದಿನ ಒಂದು ದಿನ ಮುಖ್ಯಮಂತ್ರಿಗಳ ಪತ್ರಿಕಾ ಸಲಹೆಗಾರರಾಗಿ ನೇಮಕಗೊಳ್ಳಬೇಕು ಅಥವಾ ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ಗುರುತಿಸಲ್ಪಡಬೇಕು. ಅಷ್ಟೇ ಅಲ್ಲ, ಒಂದು ವೇಳೆ ಪತ್ರಿಕಾ ಸಲಹೆಗಾರ ಆಗದೇ ಇದ್ದಲ್ಲಿ MLC ಆಗಿ ಸಾಂಸ್ಕೃತಿಕ ರಂಗದಿಂದನೋ ಅಥವಾ ಸಾಹಿತ್ಯ ರಂಗದಿಂದನೋ ಅಥವಾ ಪತ್ರರಂಗದ ವತಿಯಿಂದನೋ ಇವರು ನಾಮಕರಣಗೊಂಡು ನಮ್ಮೆಲ್ಲರ ಮಧ್ಯೆ ಇವರು ಮಿಂಚಬೇಕು ಅಂತ ಬಯಸ್ತಾ ಇದ್ದೀನಿ. ವೆಲ್ಫೇರ್ ಅಸೋಸಿಯೇಷನ್ ಮೈಸೂರು ಈ ಎಲ್ಲ ಸಂಘಟಕರಿಗೆ, ಪದಾಧಿಕಾರಿಗಳಿಗೆ ನಾನು ಕೃತಜ್ಞನಾಗಿದ್ದೇನೆ. ರಾಜ್ಯೋತ್ಸವ ಪ್ರಶಸ್ತಿ ನಾನು ಅಂದ್ಕೊಂಡಿರಲಿಲ್ಲ ಸಿಗ್ತದೆ ಅಂತ ಹೇಳ್ಬಿಟ್ಟು. ಬಹುಶಃ ಈ ಸಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯಾರೂ ಅರ್ಜಿ ಹಾಕೋ ಹಾಗಿಲ್ಲ ಅಂತ ಹೇಳಿದ್ರಿಂದ ಬಹುಶಃ ಭಾಳ ಸುಲಲಿತವಾಗಿ ಆಯ್ಕೆ ನಡೆದಿದೆ. ಆಯ್ಕೆ ಸಮಿತಿಯವರಿಗೆ ಬಿಟ್ಟಿದ್ದಾರೆ. ಕರ್ನಾಟಕ ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ಇವತ್ತು ಬ್ಯಾರಿಸ್ ಅಸೋಸಿಯೇಷನ್ ಅವರು ಏನು ನನ್ನ ಮೇಲೆ ಪ್ರೀತಿ ಇಟ್ಟು ಈ ಒಂದು ಸನ್ಮಾನವನ್ನು ಮಾಡಿದ್ದಾರೆ, ಅವರಿಗೂ ಕೂಡ ನಾನು ಕೃತಜ್ಞನಾಗಿದ್ದೇನೆ. ಮೈಸೂರು ನನ್ನ ಎರಡನೇ ತವರು. ನಾನು ಮಂಗಳೂರಿನಲ್ಲಿ ಹುಟ್ಟಿದವನು, ಆದರೆ ಮೈಸೂರು ನನ್ನ ಎರಡನೇ ತವರು. ವಿಜಯಪುರ ನನ್ನ ಮೂರನೇ ತವರು. ಹಾಗಾಗಿ ನಾವು ಕೆಲಸ ಮಾಡಿದಲ್ಲೆಲ್ಲ ನಮ್ಮ ಸಂಬಂಧಿಕರು ಸಿಕ್ಕಾಪಟ್ಟೆ ಜನ ಇದ್ದಾರೆ. ಆ ಸಂಬಂಧಿಕರಿಗೆ ಜಾತಿ, ಮತ, ಧರ್ಮ ಯಾವುದೂ ಇಲ್ಲ. ಅವರು ರಕ್ತ ಸಂಬಂಧಿಗಳವರು. ಹಾಗಾಗಿ ಮೈಸೂರಿನಲ್ಲಿ ಬಹಳಷ್ಟು ಪ್ರೀತಿಯನ್ನು ನಾನು ಗಳಿಸಿದ್ದೇನೆ. ಬಹಳಷ್ಟು ಜನರು ನನಗೆ ಸ್ನೇಹಿತರಾಗಿದ್ದಾರೆ. ಹಾಗಾಗಿ ಒಂದು 2 ತಿಂಗಳಿಗೆ ಒಂದು ಸಲ ಮೈಸೂರಿಗೆ ಬರ್ತಾ ಇರ್ತೀನಿ ನಾನು. ಮೈಸೂರನ್ನು ನೋಡೋದು ಅಂತ ಹೇಳಿದರೆ ಒಂದು ಸಂತೋಷ. ಅದು ಮೈಸೂರಿನ ನೀರು, ಮೊದಲನೇದಾಗಿ ಕಾವೇರಿ, ಆಮೇಲೆ ಇಲ್ಲಿಯ ಅರಮನೆ, ಆಮೇಲೆ ಇಲ್ಲಿಯ ಸಾಂಸ್ಕೃತಿಕ ಹೆಗ್ಗುರುತುಗಳು, ಆಮೇಲೆ ಮೈಸೂರಿನ ಒಂದು ದೊಡ್ಡ ಒಂದು ಗುಣ ಏನು ಅಂತ ಹೇಳಿದರೆ, ದಿಸ್ ಈಸ್ ದಿ ಬೆಸ್ಟ್ ಪ್ಲೇಸ್ ಟು ವರ್ಕ್ ಆ್ಯಂಡ್ ಲಿವ್ ಇನ್ ಕರ್ನಾಟಕ. ನಿಮಗೆ ಬೆಂಗಳೂರು ಬೆಸ್ಟ್ ಪ್ಲೇಸ್ ಟು ವರ್ಕ್, ಆದರೆ ನಾಟ್ ಟು ಲಿವ್. ಆದರೆ ಮೈಸೂರು ಮಾತ್ರ ಇದೆಯಲ್ಲ, ಇಡೀ ಕರ್ನಾಟಕದಲ್ಲೇ ನಾನು ಎಲ್ಲ ಜಿಲ್ಲೆಗಳಲ್ಲಿ ನೋಡಿದ್ದೀನಿ ನಾನು. ದಿಸ್ ಈಸ್ ದಿ ಬೆಸ್ಟ್ ಪ್ಲೇಸ್ ಟು ವರ್ಕ್ ಆ್ಯಂಡ್ ಲಿವ್. ಇಲ್ಲಿ ಎಷ್ಟು ಹಾರ್ಡ್ ವರ್ಕ್ ಬೇಕಾದರೂ ಮಾಡ್ಬೋದು, ಎಷ್ಟು ಚೆನ್ನಾಗಿ ಬೇಕಾದರೂ ನಾವು ಕೆಲಸ ಮಾಡ್ಬೋದು, ಅಷ್ಟೇ ಚೆನ್ನಾಗಿ ಇಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಇದೊಂಥರ ನಿವೃತ್ತರ ಸ್ವರ್ಗ ಮಾತ್ರ ಅಲ್ಲ, ಕ್ರಿಯಾಶೀಲರ ಸ್ವರ್ಗ ಕೂಡ ಹೌದು ಅಂತ ಹೇಳ್ತಾ ನಿಮ್ಮೆಲ್ಲ ಅಭಿಮಾನಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ಪತ್ರಕರ್ತರು ಸರ್ಕಾರದ ಪರವಾಗಿರಬಾರ್ದು. ಈಗ ಈ ಪ್ರಶಸ್ತಿ ಏನು ಬರುತ್ತೆ, ಇದು ಪ್ರಶಸ್ತಿ ಬಂದಿದ್ದು ನನಗೆ ನಾಳೆ ಮರ್ತೋಗಿರುತ್ತೆ. ನಾಳೆ ನನಗೆ ರಾಜಕಾರಣಿಗಳು ಮಾತ್ರ ಕಾಣಿಸ್ತಾರೆ. ಅವ್ರು ಮಾಡಿರೋ ಒಳ್ಳೆ ಕೆಲಸ, ಕೆಟ್ಟ ಕೆಲಸ ಅಷ್ಟೇ ಕಾಣಿಸುತ್ತೆ. ಅದು ಸರ್ಕಾರದ ವತಿಯಿಂದ ಕೊಟ್ಟಿದ್ದಾರೆ. ಆದ್ದರಿಂದ ಈ ಸರ್ಕಾರದ ಬಗ್ಗೆ ನಾನು ಸಾಫ್ಟ್ ಆಗಿರಬೇಕು, ಅದು ಯಾವುದೂ ಇಲ್ಲ ನನ್ನ ಮನಸ್ಸಲ್ಲಿ. ಅದೇ ರೀತಿ ಪತ್ರಕರ್ತರು ಯಾವಾಗಲೂ ಸದಾ ಪ್ರತಿಪಕ್ಷ, ಅವರು ಅಪೋಸಿಷನ್, ಅವರು ಯಾವಾಗಲೂ. ಅದು ಯಾವ ಪಕ್ಷದ ಸರ್ಕಾರ ಬರಲಿ, ಪತ್ರಕರ್ತರು ಪ್ರತಿದಿನವೂ ಕೂಡ ಅಪೋಸಿಷನ್ನಲ್ಲಿ ಇದ್ರೇ ಪತ್ರಿಕೆಗೆ ಒಂದು ಗೌರವ ಇರುತ್ತೆ ಮತ್ತು ಅವರ ವೃತ್ತಿಗೆ ಒಂದು ಘನತೆ ಬರುತ್ತೆ. ಎಸ್. ಸಂಘದ ಕಾರ್ಯದರ್ಶಿಯಾದ ಅಹಮದ್ ಬಾವ ಅವರು. ಕೆ ರಾಮಮೂರ್ತಿ ಅವರು ಹುಟ್ಟಿದ್ದು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ತಾಲೂಕಿನ ಕುಕ್ಕಿಕಟ್ಟೆ ಎಂಬ ಗ್ರಾಮದಲ್ಲಿ. ಬೆಳೆದಿದ್ದು ಮತ್ತು ವ್ಯಾಸಂಗ ಮಾಡಿದ್ದು ಮೈಸೂರಿನಲ್ಲಿ. ವೃತ್ತಿಯಲ್ಲಿ JSS ವಿದ್ಯಾಪೀಠದ ವಿವಿಧ ಕಾಲೇಜುಗಳಲ್ಲಿ ವಾಣಿಜ್ಯ ಶಾಸ್ತ್ರದ ಪ್ರಾಧ್ಯಾಪಕರಾಗಿ ಸುಮಾರು 35 ವರ್ಷಗಳ ಅಧ್ಯಾಪನ ನಂತರ 3 ವರ್ಷ ಪ್ರಾಂಶುಪಾಲರ್ ಆಗಿ ನಂಜನಗೂಡಿನಲ್ಲಿ ಸೇವೆ. ಈಗ ನಿವೃತ್ತರು. ಪ್ರವೃತ್ತಿಯಲ್ಲಿ ಭರತನಾಟ್ಯ ಕಲಾವಿದರು, ಜೂನಿಯರ್ ಸೀನಿಯರ್ ವಿದ್ವಾಂಸರು.
ಈ ಎಲ್ಲ ಪರೀಕ್ಷೆಗಳಲ್ಲೂ ರ್ಯಾಂಕ್ ವಿಜೇತರು. ಮೈಸೂರಿನಲ್ಲಿ ನೂಪುರ ಕಲಾವಿದರ ಸಾಂಸ್ಕೃತಿಕ ಟ್ರಸ್ಟ್ ಎಂಬ ಸಂಸ್ಥೆಯನ್ನು ಮೈಸೂರಿನಲ್ಲಿ ಸ್ಥಾಪಿಸಿದರು. ಪ್ರಜಾವಾಣಿ ದಿನಪತ್ರಿಕೆಯಲ್ಲಿ ಸತತ ಹಲವು ವರ್ಷಗಳ ಕಾಲ ಸಂಗೀತ, ನೃತ್ಯ ಅಂಕಣದಲ್ಲಿ ಮೈಸೂರಿನಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ವಿಮರ್ಶೆಗಳನ್ನು ಬರೆದು ಕಲಾವಿದರಿಗೆ ಪ್ರೋತ್ಸಾಹಿಸುತ್ತಿದ್ದರು. ಇವರು ನಾಟ್ಯ ಸರಸ್ವತಿ, ಜಟ್ಟಿ ತಾಯಮ್ಮ, ಮಾಸದ ಮಾತು, ಅಂಕಣ ಬರಹ, ಕಲಾಚಿಂತನ, ಅಂಕಣ ಬರಹ, ನೃತ್ಯನೋಪನ, ಸಂಪಾದಿತ ಮುಂತಾದ ಗ್ರಂಥಗಳನ್ನು ರಚಿಸಿದ್ದಾರೆ. ನೃತ್ಯ ಶಾಸ್ತ್ರ ಮಂಜರಿ ಎಂಬ ಪುಸ್ತಕಕ್ಕೆ 2022 ಸಾಲಿನ ಸಂಗೀತ ನೃತ್ಯ ಅಕಾಡೆಮಿಯ ಪ್ರಶಸ್ತಿ ಲಭಿಸಿದೆ. 2000 ಇಸ್ವಿಯಲ್ಲಿ ಶಾಂತಲ ಪ್ರಶಸ್ತಿ ಆಯ್ಕೆ ಸಮಿತಿಯ ಸದಸ್ಯರಾಗಿ 2017 ಇಸ್ವಿಯಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಸಲಹಾ ಸಮಿತಿಯ ಸದಸ್ಯರಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಹಲವಾರು ಸಂಘ ಸಂಸ್ಥೆಗಳು ಇವರಿಗೆ ನೃತ್ಯ ಭೂಷಣ, ನೃತ್ಯ ಸಿರಿ, ಆದರ್ಶ ಸೇವಾರತ್ನ, ಗುಣನಿಧಿ ಮುಂತಾದ ಹಲವು 10 ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದೆ. 1ನೇ ತಾರೀಕು ಬೆಂಗಳೂರಿನಲ್ಲಿ ಕನ್ನಡ ರಾಜ್ಯೋತ್ಸವದ ಪ್ರಶಸ್ತಿಯನ್ನು ಪಡೆದು ಈಗ ತಾನೇ 3 ಗಂಟೆಗೆ ಮೈಸೂರಿಗೆ ಬಂದೆ. ನಿನ್ನೆ ನಮ್ಮ ಬಾರಿ ಅವರು, ನನ್ನ ಬಹಳ ಸ್ನೇಹಿತರಾದ ಅವರು ಫೋನ್ ಮಾಡಿಬಿಟ್ಟು ನಮ್ಮ ಸಂಘದ ವತಿಯಿಂದ ನಿಮಗೆ ಒಂದು ಸನ್ಮಾನ ಮಾಡಬೇಕು ಹೇಳಿದರು. ನನಗೆ ಎಷ್ಟು ಸಂತೋಷ ಆಯಿತು ಅಂತಂದರೆ, ದಕ್ಷಿಣ ಕನ್ನಡ ಜಿಲ್ಲಾ ಸಂಘದ ಆರಂಭದಿಂದ ಕೂಡ ನಾನು ಅದರಲ್ಲಿದ್ದೇನೆ. ಆಗ ಸುಮಾರು 23 ಸಂಸ್ಥೆಗಳು ನಮ್ಮ ಈ ಒಕ್ಕೂಟದಲ್ಲಿದೆ. ಅದರಲ್ಲಿ ಪ್ರಮುಖವಾದದ್ದು ಬ್ಯಾರಿ ವೆಲ್ಫೇರ್ ಅಸೋಸಿಯೇಷನ್. ಅವರು ಪ್ರಥಮವಾಗಿ ಕರೆದು ನನಗೆ ಸನ್ಮಾನ ಮಾಡ್ತೀನಿ ಅಂದಾಗ ನನಗೆ ನಿಜವಾಗ್ಲೂ ತುಂಬ ಸಂತೋಷ ಆಯಿತು. ಇದು ಸರ್, ನಾವು ಭಾಳ ಚಿಕ್ಕ ಸಂಸ್ಥೆ, ಒಂದು 15 ಜನ ಮಾತ್ರ ಇರ್ತೇವೆ ಅಂತ ಅವ್ರು ಹೇಳಿದರು. ಆದರೆ ಇಲ್ಲಿ ನೋಡಿದಾಗ ನನಗೆ ಏನು ಅನಿಸುತ್ತೆ ಅಂತಂದರೆ, ಇದು ಬೃಹತ್ತಾದಂತಹ ಒಂದು ಸಂಘ, ಬೃಹತ್ತಾದಂತಹ ಒಂದು ಸನ್ಮಾನ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಈ ಪ್ರೀತಿ ಇದೆಯಲ್ಲ, ನಮಗೆ ಅವ್ರು ಕೊಟ್ಟಿರುವಂಥ ಪ್ರೀತಿ, ನೀವೆಲ್ಲರೂ ನೀಡಿರುವಂಥ ಪ್ರೀತಿ ಇದೆಯಲ್ಲ, ಅದಕ್ಕೆ ಮೌಲ್ಯ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಪ್ರೀತಿಯನ್ನು ತೋರಿಸಿದ್ದಕ್ಕಾಗಿ ನಾನು ತಕ್ಷಣ ಒಪ್ಪಿಕೊಂಡು ಬೆಳಗ್ಗೆ ಸ್ವಲ್ಪ ಲೇಟ್ ಆಯ್ತು, ನಾನು ಹೊರಟು ಬರುವಾಗ ಭಾಳ ಫಾಸ್ಟಾಗಿ ಕಾಫಿ ಬಂದು ಮನೆಗೆ ಹೋಗಿ ಇಲ್ಲಿಗೆ ಬಂದಿದ್ದೇನೆ. ನಂಗೆ ತುಂಬ ಸಂತೋಷ ಆಗಿದೆ. ಸಾಧಾರಣವಾಗಿ ಇದೆ ನನ್ನ ಭಾಷಣ ಇಲ್ಲೇ ಮುಗಿಸ್ಬಿಡ್ತೇನೆ. ನಾವು ಒಂದು ಮಾತು ಹೇಳೋದುಂಟು ಯಾವಾಗಲೂ, ದಾನಗಳಲ್ಲೆಲ್ಲ ಅತಿ ಶ್ರೇಷ್ಠವಾದಂಥ ದಾನ ಅನ್ನದಾನ, ವಿದ್ಯಾದಾನ. ಆದರೆ ತ್ಯಾಗಗಳಲ್ಲೆಲ್ಲ ಅತಿ ಶ್ರೇಷ್ಠವಾದ ತ್ಯಾಗ ಯಾವುದು ಗೊತ್ತಾ? ಭಾಷಣ ತ್ಯಾಗ. ಭಾಷಣ ಮಾಡೋದ್ರಿಂದ ತ್ಯಾಗ ಮಾಡೋದು ತುಂಬ ಕಷ್ಟ ಇದೆ. ನಿಮ್ಮನ್ನೆಲ್ಲ ನೋಡಿದಾಗ ತ್ಯಾಗ ಮಾತಾಡಬಾರ್ದು, ಟೈಮ್ ಆಗೋಯ್ತು ಅಂತ ಅನಿಸಿದ್ರು ಕೂಡ 4 ಮಾತಾಡಬೇಕು ಅಂತ ನನಗನ್ನಿಸ್ತು. ಕಾರಣ ಏನಂದರೆ, ನೀವೆಲ್ಲರೂ ನನ್ನ ಮೇಲೆ ಇಟ್ಟಿರೋ ಪ್ರೀತಿ. ಇವತ್ತು ನನಗೆ ಈ ಸನ್ಮಾನ ಬರಬೇಕಾದ್ರೆ ಬರೀ ನಾನು ನೃತ್ಯ ಕಲಾವಿದನಾಗಿ ಇದ್ದೇನೆ ಅಂತ ಬಂದದ್ದಲ್ಲ. ಈ ಒಡನಾಟ ಇದೆಯಲ್ಲ, ಸಂಘ ಸಂಸ್ಥೆಗಳ ಒಡನಾಟ, ಸಂಘಟನೆಗೂ ಕೂಡ ಅಲ್ಲಿ ನಮ್ಮ ಸಲಹಾ ಸಮಿತಿಯವರು ಒತ್ತು ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ದಕ್ಷಿಣ ಕನ್ನಡ ಜಿಲ್ಲಾ ಸಂಘದಲ್ಲಿ ನಮ್ಮ ಸುಧಾಕರ ಶೆಟ್ಟರು ಅಧ್ಯಕ್ಷರಾದಾಗಿನಿಂದ ನಾನು ಅದರ ಜೊತೆ ಇದ್ದೇನೆ. ಹಲವಾರು ಕಾರ್ಯಕ್ರಮಗಳ ಆಯೋಜನೆಗೆ ನಾನು ಪ್ರಾಜೆಕ್ಟ್ ಬರಿತಾ ಇದ್ದೆ, ಹೀಗಿರಬೇಕು ಅಂತ. ಆ ಎಲ್ಲ ಅನುಭವಗಳ ಹಿನ್ನೆಲೆ ಬರವಣಿಗೆ, ಪ್ರಜಾವಾಣಿ ಪತ್ರಿಕೆ ಕೂಡ ನಮ್ಮ ಹನೀಫ್ ಅವರು ನನಗೆ ಬಹಳ ಬೇಕಾದವರು. 89ನೇ ಇಸ್ವಿಯಿಂದ ಅವರು ಪ್ರಜಾವಾಣಿಯಲ್ಲಿದ್ದರೆ, ನಾನು 92ನೇ ಇಸ್ವಿಯಿಂದ ಸುಮಾರು 12 ವರ್ಷಗಳ ಕಾಲ ಪ್ರಜಾವಾಣಿಯಲ್ಲಿ ಬರೆದಿದ್ದೇನೆ. ಈ ಎಲ್ಲ ಚಟುವಟಿಕೆಗಳಿಂದಾಗಿ ಬಹುಶಃ ನನ್ನನ್ನು ಸರ್ಕಾರ ಗುರುತಿಸಿದೆ, ಸಲಹಾ ಸಮಿತಿಯವರು ಗುರುತಿಸಿದ್ದಾರೆ. ಇದೆಲ್ಲ ಏನು ಅಂತಂದರೆ, ಈ ಸಂಘಟನೆಯಲ್ಲಿ ನಾನು ಸೇರಿಕೊಂಡಿರೋದ್ರಿಂದ ನನಗೆ ಸಿಕ್ಕಿರುವಂತಹ ಒಂದು ಗೌರವ ಅಂತ ನಾನು ಭಾವಿಸ್ತಾ, ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಸಂಘ, ಆ ಜಿಲ್ಲಾ ಸಂಘದ ವ್ಯಾಪ್ತಿಯಲ್ಲಿ ಬರುವ 23 ಸಂಘಗಳು ಕೂಡ ಕೊಡುಗೆ ಇದೆ. ಈ ಎಲ್ಲ ಸಂಘಗಳ ಕೊಡುಗೆಯಿಂದಾಗಿ ನನಗೆ ಒಂದು ಪ್ರಶಸ್ತಿ ಬಂದಿದೆ ಅಂತ, ನನ್ನ ಬರೀ ವೈಯಕ್ತಿಕ ಅಲ್ಲ, ಇದು ನಿಮ್ಮೆಲ್ಲರ ಕೊಡುಗೆ ಕೂಡ ಇದರಲ್ಲಿ ಇದೆ ಅಂತ ಭಾವಿಸಿದ್ದವನು ನಾನು. ಆದ್ದರಿಂದ ಎಲ್ಲರ ಜೊತೆ ಬೆರೆತದ್ದರಿಂದ ನನಗೆ ಒಂದು ಪ್ರಶಸ್ತಿ ಬಂದಿದೆ ಅಂತ ಭಾವಿಸ್ತಾ, ಇವತ್ತು ಮೈಸೂರಿಗೆ ಬಂದ ಮೇಲೆ ಇದು ಪ್ರಥಮ ಸಂಘ ನೀಡ್ತಾ ಇರುವಂಥ ಒಂದು ಪ್ರೀತಿಯ ಸನ್ಮಾನ. ನನಗೆ ಬಹಳ ಸಂತೋಷ ಆಗಿದೆ. ನೀವು ನೀಡಿರುವಂಥ ಈ ಕಾಣಿಕೆ ಇದೆಯಲ್ಲ, ಇದನ್ನು ನಾನು ಯಾವಾಗಲೂ ಸ್ಮರಿಸ್ತೇನೆ. ಅವ್ರು ಹೇಳಿದರು, ಬ್ಯಾರಿಗಳು ಹೇಗೆ ಅಂತಂದರೆ ಕರಡಿ ಪ್ರೀತಿಯಿಂದ ಒಂದು ಸಾರಿ ಅಪ್ಪಿಕೊಂಡ್ರೆ ಭಾಳ ಒಳ್ಳೆ ಮಾತುಗಳನ್ನು ಆಡಿದ್ದಾರೆ ಅವರು. ಆ ಬ್ಯಾರಿ ಸಂಘ ಯಾವ ಥರ ಇದೆ, ಅವರ ಬುದ್ಧಿಮತ್ತೆ ಹೇಗಿದೆ, ಅವರ ನೈಪುಣ್ಯತೆ ಹೇಗಿದೆ, ಅದರ ಬಗ್ಗೆ ಅವರು ಬ್ಯಾರಿ ಸಂಘದವರೇ ಆಗಿರೋದನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಕೆಲವು ವಿಷಯಗಳು ನಮ್ಗೆ ಗೊತ್ತಿರಲಿಲ್ಲ, ಅದು ಅಕ್ಷರಶಃ ಸತ್ಯ. ಅಂಥ ಪ್ರೀತಿಗಳನ್ನ ನೀವೆಲ್ಲರೂ ಕೊಟ್ಟಿದ್ದೀರಿ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಸಂಘದ ಒಕ್ಕೂಟದ ಅಧ್ಯಕ್ಷರಲ್ಲಿದ್ದಾರೆ, ಕಾರ್ಯದರ್ಶಿಗಳಿದ್ದಾರೆ, ಹೆಗ್ಡೆಯವರಿದ್ದಾರೆ, ಗೋರೆಯವರಿದ್ದಾರೆ, ರವಿಕುಮಾರ್ ಇದ್ದಾರೆ, ರೋಡ್ರಿಕ್ಸ್ ಇದ್ದಾರೆ. ನಾವೆಲ್ಲ ಅಣ್ಣ ತಮ್ಮಂದ್ರ ಥರನೇ ಇದ್ದೇನೆ.
ನಾನು ಅಕಸ್ಮಾತ್ ಏನಾದ್ರು ತಪ್ಪು ಮಾಡಿದರೆ ಇವ್ರು ಯಾರು ನನ್ನನ್ನು ಕೋಪಿಸ್ಕೊಳ್ಳೋದಿಲ್ಲ. ಹಾಗೆ ನೀವೆಲ್ಲರೂ ನನ್ನ ಜೊತೆಗಿದ್ದೀರಿ. ಇದು ನನ್ನ ಪುಣ್ಯ. ನಾನು ಹುಟ್ಟಿದ್ದು ಉಡುಪಿಯಲ್ಲಿ, ಕಾರ್ಯಕ್ಷೇತ್ರ ಮೈಸೂರಿನಲ್ಲಿ. ಸುಮಾರು 40 ವರ್ಷಗಳಿಂದ ಮೈಸೂರಿನ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಅದಕ್ಕೆ ಸರ್ಕಾರ ಇವತ್ತು ಕಣ್ಣು ತೆರೆದು ನನ್ನನ್ನು ಗುರುತಿಸಿದೆ. ನಂಗೆ ಸಂತೋಷ ಆಗಿದೆ. ಆ ಸಂತೋಷದಲ್ಲಿ ನೀವೆಲ್ಲರಿಗಾಗಿ ಈ ಸನ್ಮಾನಕ್ಕೆ ನೀವು ಕೂಡ ಎಲ್ಲರೂ ಕಾರಣರು ಅಂತ ಹೇಳ್ತಾ ಇದನ್ನೆಲ್ಲ ನಿಮಗೆ ನಾನು ಅರ್ಪಿಸ್ತಾ ಇದ್ದೇನೆ. ಅಂದರೆ ಪ್ರೀತಿಯಿಂದ ಎಲ್ಲ ಚಟುವಟಿಕೆ, ಅದು ಜಾರಿ ಸಂಘ ಇರ್ಬೋದು, ಬಂಟರ ಸಂಘ ಇರ್ಬೋದು, ಬ್ರಾಹ್ಮಣರ ಸಂಘ ಇರ್ಬೋದು, ಮಾಧುರ ಸಂಘ ಇರ್ಬೋದು, ಬಿಲ್ಲವ ಸಂಘ ಇರ್ಬೋದು, ಎಲ್ಲ ಸಂಘದ ಒಬ್ಬ ನಾನು ಕಾರ್ಯಕರ್ತ ಅಂತ ಭಾವಿಸ್ತಾ ಇದನ್ನು ಸಂತೋಷದಿಂದ ಸ್ವೀಕರಿಸಿದ್ದೇನೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತೀರಿ. ವಂದನೆಗಳು. ನಾವು ಈ ಒಂದು ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯೋತ್ಸವದ ಪ್ರಶಸ್ತಿಯನ್ನು ನಮಗೆ ಸಿಗುವಂಥದ್ದು ಭಾಳ ಕಷ್ಟದ ವಿಷಯ. ಯಾಕೆಂದರೆ ಕರಾವಳಿಯಿಂದ ಬಂದಂಥ ನಾವುಗಳು ಇಲ್ಲಿ ಸೆಟ್ಲ್ ಆಗಿದ್ದೀವಿ. ಇಲ್ಲಿ ಸಾಧನೆ ಮಾಡುವಂಥದ್ದು ಭಾಳ ಮುಖ್ಯ. ಕರಾವಳಿ ಭಾಗದಲ್ಲಿ ನಾವು ಸಾಧನೆ ಮಾಡಿ ಅಲ್ಲಿ ಸಿಗುವಂಥದ್ದೇ ಬೇರೆ. ಆ ಊರನ್ನು ಬಿಟ್ಟು, ಕರಾವಳಿಯನ್ನು ಬಿಟ್ಟು ನಾವು ಇಲ್ಲಿ ಬಂದು ನಾವು ಒಂದು ಸಾಧನೆ ಮಾಡ್ತೇವೆ ಅಂತ ಹೇಳಿದರೆ ಭಾಳ ದೊಡ್ಡ ವಿಷಯ ಅದು. ಯಾಕೆಂದರೆ ಇತರ ಜನಗಳು ಇರ್ತಾರೆ. ಆ ಇತರ ಜನಗಳ ಮಧ್ಯದಲ್ಲಿ ನಾವುಗಳು ಮೆಟ್ಟಿ ಮುಂದೆ ಬರುವಂಥದ್ದು ಭಾಳ ಕಷ್ಟದ ವಿಷಯನೇ. ನಮಗೆಲ್ಲ ಗೊತ್ತಿದೆ. ಯಾಕೆಂದರೆ ಅಲ್ಲಿ ಜಾತಿ ಬರೋದಿಲ್ಲ, ಸಾಧನೆ ಮುಖ್ಯ ಬರುತ್ತೆ. ಆ ಸಾಧನೆಯಲ್ಲಿ ಪ್ರಮುಖರಾದಂಥ ಹಿರಿಯ ಪತ್ರಕರ್ತರು, ಸ್ನೇಹಿತರು ಭಾಳ ದೊಡ್ಡ ಸಾಧನೆಯನ್ನೇ ಮಾಡಿದ್ದಾರೆ. ಅವರು ಬೇಕಾದಷ್ಟು ಸಂಘ ಸಂಸ್ಥೆಗಳಿದ್ದಾರೆ. ಅವ್ರದ್ದೇ ಆದಂಥ ಒಂದು ಮೀಡಿಯಾನು ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಮೈಸೂರಲ್ಲಿದ್ದಾಗಂತೂ ಭಾಳ ಹೆಸರುವಾಸಿಯಾಗಿದ್ದರು ಅಲಿಫಣ್ಣ. ಅವ್ರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಗುರುತಿಸಿ ಅವ್ರನ್ನ ಇವತ್ತು ಸನ್ಮಾನ ಮಾಡಿದ್ದು ಅವ್ರಿಗೆ ಮಾತ್ರವಲ್ಲ, ನಮ್ಮ ಕರಾವಳಿ ಬಂದಂಥ ಇಲ್ಲಿ ಎಲ್ಲ ಜನಗಳಿಗೆ ಸಿಗುವಂಥ ಒಂದು ಸನ್ಮಾನ ಅಂತ ನಾವು ಅನ್ನಿಸ್ಕೋಬೇಕಾಗತ್ತೆ. ಹಾಗೆ ಪ್ರೊಫೆಸರ್ ರಾಮಮೂರ್ತಿ ರಾವ್ ಅವರು ಕೂಡ, ಅವರು ಸಹ ನಮ್ಮ ಕರಾವಳಿ ಭಾಗದವರೇ. ಅವರು ಮೈಸೂರು ನಗರದಲ್ಲಿ ಬಂದು ನೆಲೆಕಂಡು ಇಲ್ಲಿ ಅನೇಕ ಸಾಧನೆಗಳು, ಬೇಕಾದ ಸಾಧನೆಗಳಿಂದ ಅದು ಹೇಳಕ್ಕೆ ಪಟ್ಟಿ ದೊಡ್ಡದಾಗುತ್ತೆ. ಆ ಸಾಧನೆಗಳನ್ನು ಮಾಡಿದ್ದಕ್ಕೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಅವರಿಗೆ ಗುರುತಿಸಿ ಅವ್ರನ್ನ ಸನ್ಮಾನ ಮಾಡಿದ್ದೆ. ಅದನ್ನ ಸನ್ಮಾನ ನಮ್ಮೆಲ್ಲರಿಗೂ ಮಾಡಿದಂಥ ಸನ್ಮಾನ ತಿಳ್ಕೊಂಡು ಅವರಿಗೆ ಮುಂದೆ ತಾಯಿ ಚಾಮುಂಡೇಶ್ವರಿ ಹಾಗೂ ಅಲ್ಲ ಹಾಗೂ ಎಲ್ಲರೂ ಸೇರಿ ಅವರಿಗೆ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊತಾ BA ಮನೀಫ್ ಅವ್ರಿಗೆ ಸನ್ಮಾನ ಮಾಡಬೇಕು. ಪದಾಧಿಕಾರಿಗಳೇ, ಪ್ರಿಯ ಮಿತ್ರರಾಗಿರುವಂತಹ ಬಾಬು ಅವರೇ, ಹೆಗಡೆ ಅವರೇ, ಹಾಗೆ ರಾಮಮೂರ್ತಿ ಅವರೇ, ಬಹಳ ಸಜ್ಜನ ಕಲಾವಿದ ಅಂತ ಹೇಳಿದರೆ ರಾಮಮೂರ್ತಿ ಅವರು ಮೈಸೂರಿನಲ್ಲಿ ನಾನು ನೋಡಿರೋದು. ಬಹಳ ಮಿತವಾದ ಮಾತು, ಮಿತಭಾಷಿಯಾದವನು ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಮನುಷ್ಯ ಅಂತ ಶೇಕ್ಸ್ಪಿಯರಿಗೊಂದು ಹೇಳಿಕೆ ಇದೆ. ಅದು ನಿಮ್ಮನ್ನು ನೋಡಿ ಕಲ್ತ್ಕೋಬೇಕು ನಾವು. ಅದು ಇವತ್ತು ನನ್ನ ಜೊತೆಗೆ ಅವರು ಕೂಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅವರಿಗೆ ಕೂಡ ನಾನು ಹೃತ್ಪೂರ್ವಕವಾದಂತಹ ಒಂದು ಶುಭಾಶಯಗಳನ್ನು ಅರ್ಪಿಸ್ತೇನೆ. ಈ ಬ್ಯಾರಿಗಳದ್ದು ಕರಡಿ ಪ್ರೀತಿ ಅಂದರೆ ಗೊತ್ತಾ ನಿಮಗೆ? ಕರಡಿ ಮತ್ತು ತಕ್ಕೊಂಬಿಟ್ರೆ ಬಿಡೋದಿಲ್ಲ ಅದು. ಆ ಥರದ್ದು ಪ್ರೀತಿ ಅದು ಬ್ಯಾರಿಗಳದ್ದು. ಅದು ಎಲ್ಲಿ ಹೋದರೂ ಕೂಡ. ಯಾಕಂದರೆ ನಾನು ಬಹಳ ಬೇಗ ಬರಬೇಕಾಗಿತ್ತು ಮೈಸೂರಿಗೆ. ನಿನ್ನೆ ಮಂಗಳೂರಿನಲ್ಲಿ ಒಂದು ಸನ್ಮಾನ ಇತ್ತು. ಅದು ಮಧ್ಯಾಹ್ನ 12 ಗಂಟೆ ಫ್ಲೈಟಿಗೆ ಹೋಗ್ಬಿಟ್ಟು 1 ಕಲ್ಲಿದ್ದೆ ನಾನು. 4:15 ಅದು ಕಾರ್ಯಕ್ರಮ ಸ್ಟಾರ್ಟ್ ಆಯಿತು. ಡಾಕ್ಟರ್ ಶಾಂತಾರಾಮ್ ಶೆಟ್ಟಿ ಅವರು ಮತ್ತು UT ಖಾದರ್ ಅವರು ಸನ್ಮಾನ ಮಾಡಿದ್ದು. ನಮ್ಮ ಮೊಯ್ದೀನ್ ಬಾವ ಅವರು ಆರ್ಗನೈಸ್ ಮಾಡಿದ್ದದು. ಎಲ್ಲ ದಕ್ಷಿಣ ಕನ್ನಡದ ಸುಮಾರು 7 ಮಂದಿ ಪ್ರಶಸ್ತಿ ವಿಜೇತರಲ್ಲಿದ್ದರು ವೇದಿಕೆಯಲ್ಲಿ. ಅವರು ಸಾಧ್ಯ ಆದಷ್ಟು ಎಲ್ಲರನ್ನ ಕೂರಿಸ್ಲಿಕ್ಕೆ ನೋಡಿದರು. ಅದು ಬಾಂಬೆ ಶೆಟ್ಟರೊಬ್ಬರು ಸಿಗಲಿಲ್ಲ. ಬಟ್ ಅಲ್ಲಿ ಯಾರೆಲ್ಲ ಸಿಗ್ತಾರೆ ಅವ್ರನ್ನೆಲ್ಲ, ನಮ್ಮ ಉಮೇಶ್ ಪಂಬದ ಅವರು, ಇದಕ್ಕೆ ಭೂತಕೋಲಕ್ಕೆ ನಲಿಕೆಗೆ ಇದಾದವರು, ಆಮೇಲೆ ಪಾಡ್ದನದ ಹೆಣ್ಮಗಳು ವಯಸ್ಸಾದವರು ಎಲ್ಲರೂ ಇದ್ರು ಅಲ್ಲಿ. ಜಕ್ರಿಯಾ ಕೂಡ ಇದ್ದರು, ಜೋಕಟ್ಟೆ. ನಾನು ಇಲ್ಲ, ನನಗೆ ಮೈಸೂರಿನಲ್ಲಿ ಭಾಳ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೇಳಿದ್ರೆ ಏನು ಹೇಳಿದ್ರು ಬಿಡಲಿಲ್ಲ ಅವರು. ನಿಮ್ಮನ್ನು ರಾತ್ರಿ 10:30 ವಿಮಾನಕ್ಕೆ ವಾಪಸ್ ಕಳಿಸ್ಬಿಡ್ತೀನಿ ಅಂದರು. ರಾತ್ರಿ 10 ವಿಮಾನದ ಟಿಕೆಟ್ ನೋಡಿದರೆ 3 ಮಂದಿ ಜಾಸ್ತಿ ಕೊಟ್ಬಿಟ್ಟಿದ್ದಾರೆ ಅವರು ಫುಲ್ಲಾಗಿ. ಆಮೇಲೆ ಬೆಳಿಗ್ಗೆ ನಾನು 5-6 ವಿಮಾನ ಹಿಡಿಯೋಣ ಅಂತ ಹೇಳಿದರೆ ಬೆಂಗಳೂರಿಗೆ ಬರಬೇಕಾಗಿತ್ತು ನನಗೆ. ಅದು ಬಂದರೆ ಅದು ಏರ್ ಇಂಡಿಯಾ ಎಕ್ಸ್ಪ್ರೆಸ್ಸು. ಅದು ಎಕ್ಸ್ಪ್ರೆಸ್ಸು 9 ಗಂಟೆಗೆ ಹೊರಡ್ತು ಬೆಳಿಗ್ಗೆ. ಹಾಗಾಗಿ ನಾನು ಬೆಂಗಳೂರಿಗೆ ಬಂದಾಗ ಭಾಳ ಲೇಟ್ ಆಯಿತು. ಇಲ್ಲದೇ ಇನ್ನೂ ಬೇಗ ಬರ್ತಾಯಿದ್ದೆ, ನಿಮ್ಮ ಜೊತೆ ಇನ್ನೂ ಸ್ವಲ್ಪ ಹೆಚ್ಚು ಹೊತ್ತು ಕಳೀತಾ ಇದ್ದೆ ನಾನು. ಬಹಳ ಇಂಟ್ರೆಸ್ಟಿಂಗ್ ಏನು ಅಂತ ಹೇಳಿದರೆ, ಈ ಬ್ಯಾರಿ ಸಂಸ್ಕೃತಿ ಇದೆಯಲ್ಲ ನಮಗೆ. ಇವತ್ತು ಬ್ಯಾರಿ ಸಾಹಿತ್ಯ ಅಕಾಡೆಮಿ ಬಗ್ಗೆ ನೀವು ಹೇಳಿದ್ರಿ. ನೀವು
ಬ್ಯಾರಿ ಸಾಹಿತ್ಯ ಅಕಾಡೆಮಿ ಸರ್ಕಾರದಿಂದ ಸ್ಯಾಂಕ್ಷನ್ ಆಗಬೇಕು ಅಂತ ಹೇಳಿದರೆ ಬಹಳ ಮುಖ್ಯ ಕಾರಣ ಎಚ್.ಎಸ್. ಮಹದೇವ ಪ್ರಸಾದ್, ಮೈಸೂರಿನವರು, ಕನ್ನಡ ಸಂಸ್ಕೃತಿ ಸಚಿವರಾಗಿದ್ದರು. ಅವರು ನಾಳೆ ಆರ್ಡರ್ ಮಾಡಬೇಕಾದ್ರೆ ಹಿಂದಿನ ದಿನ ನಾನು 45 ನಿಮಿಷ ಫೋನ್ನಲ್ಲಿ ಮಾತಾಡಿದ್ದೀನಿ ಅವ್ರ ಜೊತೆಗೆ. 45 ನಿಮಿಷಗಳ ಕಾಲ ಸತತವಾಗಿ. ಅವರು ಅದು ನನಗೆ 45 ನಿಮಿಷ ಹೇಗೆ ಗೊತ್ತಾಯ್ತು ಅಂತ ಹೇಳಿದರೆ, ಅವರು ಮತ್ತು ಸುತ್ತೂರು ಸ್ವಾಮೀಜಿಯವರು ಎಲ್ಲಿಗೂ ಕಾರ್ನಲ್ಲಿ ಹೋಗ್ತಾಯಿದ್ರು. ನನಗೊಂದು 2 ತಿಂಗಳ ನಂತರ ಸುತ್ತೂರು ಸ್ವಾಮೀಜಿ ಅವ್ರದ್ದು ಫಂಕ್ಷನ್ನಲ್ಲಿ ಸಿಕ್ಕಿದ್ರು. ಅವರು ಹೇಳಿದರು ಇದನ್ನು ಸಭೆಯಲ್ಲಿ, ನಾನು ಗೆಸ್ಟ್ ಆಗಿದ್ದೆ. ಇವರು ಭಾಳ ಕಡಿಮೆ ಕುಳ ಅಲ್ಲ, ಇವರು ಭಾಳ ಗಟ್ಟಿ ಅಸ್ಸಾಮಿಯವರು. ಆ ಅಕಾಡೆಮಿ ಸಿಗದೆ ಬಿಡಲಿಲ್ಲ ಇವರು. ನಾನು ಮಹದೇವ ಪ್ರಸಾದ್ ಜೊತೆಗೆ ಏನೋ ಮಾತಾಡಬೇಕಾಗಿತ್ತು, ಮಿನಿಸ್ಟ್ರ್ ಜೊತೆಗೆ. ನಾವು ಕಾರ್ನಲ್ಲಿ ಹೋಗ್ತಾ ಇದ್ದೀವಿ ಒಂದು ಫೋನ್ ಹಿಡ್ಕೊಂಡಿದ್ರು, ಒಂದೇ ಸಮಯ ಮಾತಾಡ್ತಾ ಇದ್ದಾರೆ ಮಹದೇವ ಪ್ರಸಾದ್ ಅವರು. ಆಮೇಲೆ ಅವ್ರಿಗೆ ಕೇಳಿದೆ ನಾನು, ಅಲ್ಲ ಯಾರಿದು ಅಷ್ಟು ನಿಮಗೆ 45 ನಿಮಿಷಗಳ ಕಾಲ ನಿಮ್ಮನ್ನು ಕೊರೆಯುವವರು ಯಾರು ಅಂತೇಳಿ ಕೇಳಿದಾಗ ಅವರು ಹೇಳಿದ್ರಂತೆ ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಮಹದೇವ ಪ್ರಸಾದ್ ಭಾಳ ಹಠ ಹಿಡಿದು ಮಾಡಿದ್ರು ಅದನ್ನು. ಅವಾಗ ಆ ಸಮಸ್ಯೆ ಭಾಳ ಇತ್ತಲ್ಲಿ, ಇನ್ನೊಂದು ಹೊಸ ಅಕಾಡೆಮಿ ಕೊಡೋದ್ರ ಬಗ್ಗೆ. ಮತ್ತು ಎಚ್.ಡಿ. ಕುಮಾರಸ್ವಾಮಿ ಅವರು ಅವಾಗ ಮುಖ್ಯಮಂತ್ರಿ ಆಗಿದ್ದರು. ಅವರು ಬೇರೆ ಭಾಷೆ ಭಾಳ ಒಂದು ಶ್ರೀಮಂತ ಹಿನ್ನೆಲೆ ಇರುವಂಥ ಭಾಷೆ. ಬರೀ ಬೇರೆ ಭಾಷೆ ಅಂತಲ್ಲ, ನಾವು ದಕ್ಷಿಣ ಕನ್ನಡದ ಕರಾವಳಿಯ, ನಿನ್ನೆ ನಾನು ಸಭೆಯಲ್ಲಿ ಹೇಳಿದೆ, ಏನು ಎಲ್ಲ ಪ್ರಶಸ್ತಿಗಳನ್ನು 11 ಮಂದಿ ದಕ್ಷಿಣ ಕನ್ನಡದವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ ಈ ಸಲ. ಅಂದರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅವರು ಹೋಗಿ ಸೆಟ್ಲಾಗಿದ್ದಾರೆ ಅವರು. ಸೊ ಭಾಳ ಜಾಸ್ತಿ ಆಯ್ತಿದ್ದು ಅಂತ ಹೇಳ್ಬಿಟ್ಟು ಬೆಂಗಳೂರಿನಲ್ಲಿ ನನಗೆ ಸ್ನೇಹಿತರು ಹೇಳ್ತಾ ಇದ್ರು ಅವತ್ತು ಪ್ರಶಸ್ತಿ ಅನೌನ್ಸ್ ಆದಾಗ, ಏನು ನೋಡಿದ್ರು ದಕ್ಷಿಣ ಕನ್ನಡದವರಿಗೆ ಕಾಣಿಸ್ತಾರೆ ಅಂತ. ನಾನು ಅವ್ರಿಗೆ ಹೇಳಿದೆ, ಅಲ್ಲಪ್ಪ ನೀವು ಯಕ್ಷಗಾನ ಮಾಡಿ ಪ್ರಶಸ್ತಿ ತಗೊಳ್ಳಿ, ನೀವು ಭೂತಕೋಲ ಮಾಡಿ ಪ್ರಶಸ್ತಿ ತಗೊಳ್ಳಿ, ನೀವು ಪಾಡ್ದನ ಹಾಡಿ ಪ್ರಶಸ್ತಿ ತಗೊಳ್ಳಿ, ನಮ್ಮಲ್ಲಿ 8 ಮೆಡಿಕಲ್ ಕಾಲೇಜ್ಗಳಿದೆ, ನೀವು ಎಜುಕೇಷನ್ ಫೀಲ್ಡಲ್ಲಿ ತಗೊಳ್ಳಿ, ಅಥವಾ ನೀವು ಹೊರ ದೇಶಕ್ಕೆ ಹೋಗ್ಬಿಟ್ಟು ಅಲ್ಲಿ ಸಾಧನೆ ಮಾಡಿ. ಅದಕ್ಕೂ ನಾವೇ ಆಗಬೇಕು. ಬೊಂಬೈಗೆ ಹೋದರೂ ದಕ್ಷಿಣ ಕನ್ನಡದವರೇ ಪ್ರಶಸ್ತಿ ತಗೊಳ್ಳೋದು, ದುಬೈಗೆ ಹೋದರೂ ಅವರೇ ತಗೊಳ್ಳೋದು ಅವರು. ಹಾಗಾಗಿ ನಮ್ಮನ್ನು ದೂರಲಿಕ್ಕಿಲ್ಲ, ನೀವು ನಮ್ಮ ಹತ್ರ ಕಾಂಪೀಟ್ ಮಾಡೋದಕ್ಕೆ ಕಲ್ತ್ಕೊಳ್ಳಿ ನೀವು ಅಂತ ಹೇಳ್ಬಿಟ್ಟು. ಇಲ್ಲಿ ದಕ್ಷಿಣ ಕನ್ನಡದ ವಿಶೇಷ ಏನಂತ ಹೇಳಿದರೆ, ಭಾಷೆಗೆ ಸಂಬಂಧಿಸಿ ನೋಡಿ, ಕನ್ನಡ 2000 ವರ್ಷಗಳ ಇತಿಹಾಸ ಇರುವಂಥ ಒಂದು ಭಾಷೆ. ನಾವು ಆದಿಕವಿ ಪಂಪನ ಒಂದು ಮಾತನ್ನು ಯಾವತ್ತು ಕನ್ನಡದ ಬಗ್ಗೆ ಹೇಳುವಾಗ ನಾವು ಹೇಳ್ತೀವಿ ಏನಂತ ಹೇಳಿದರೆ, ಅವನು ಹೇಳ್ತಾನೆ ಮನುಷ್ಯ ಕುಲ ತಾನೊಂದೇ ಒಲಂ ಅಂತ. ಆ ಕಾಲದಲ್ಲಿ ಅವನು ಹೇಳ್ತಾನೆ, ಆ ಕನ್ನಡದ ಒಂದು ಪರಂಪರೆಯನ್ನು ನಮಗೆ ಮೂಲವಾಗಿ ಕಟ್ಟಿಕೊಟ್ಟಿರೋದು ಮನುಷ್ಯ ಕುಲ ತಾನೊಂದೇ ಒಲಂ ಅಂತ. ಅದಕ್ಕೆ ದಕ್ಷಿಣ ಕನ್ನಡದಲ್ಲಿ ಅಷ್ಟೊಂದು ಭಾಷೆಗಳಿದೆ, ಅಷ್ಟೊಂದು ಸಂಸ್ಕೃತಿಗಳಿದೆ, ಅಷ್ಟೊಂದು ಧರ್ಮಗಳಿದೆ. ಅದೇ ಎಲ್ಲ ಮನುಷ್ಯ ಕುಲ ಅಂತ ಬಂದಾಗ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡ್ತೀವಿ. ನಾವು ಸಣ್ಣ ಪುಟ್ಟದ್ದು ಏನೋ ಒಂದಿಷ್ಟು ಇರ್ತವೆ, ಅದು ದಾರಿನಲ್ಲಿ ಹೋಗುವಾಗ ಏನಾದರೂ ಒಂದು ಸಿಗ್ತಾ ಇರ್ತದಲ್ಲ, ಆ ಥರ ಸಿಗ್ತದೆ. ಆದರೆ ಅದೇನು ದೊಡ್ಡ ಸಂಖ್ಯೆ ಅಲ್ಲ ಅಲ್ಲಿ. ಅದಾದ ಮರುದಿನವೇ ನಾವೆಲ್ಲ ಒಟ್ಟಿಗೆ ಇರ್ತೀವಿ ನಾವು. ಅದೇ ರೀತಿ ಇನ್ನೊಂದು ಮಾತನ್ನು ಹೇಳ್ತಾನೆ ಪಂಪ, ನಾಲ್ಗೆ ಕುಲವಂ ಕೇಳುವುದು ಅಂತ. ದಕ್ಷಿಣ ಕನ್ನಡದವ್ರ ಜೊತೆಗೆ ನೀವು ಎಲ್ಲಾದರೂ ಹೋಗಿ ಅವರ ಮಾತು ಇದೆಯಲ್ಲ, ಅವ್ರದ್ದು ಕನ್ನಡ ಭಾಷೆಗೆ ಅನುಗುಣವಾದಂತಹ ಕನ್ನಡ ಭಾಷೆಯ ಒಂದು ಘನತೆಯನ್ನು ಎತ್ತಿ ಹಿಡಿಯುವಂಥ ಮಾತು ದಕ್ಷಿಣ ಕನ್ನಡದವ್ರದ್ದು ಯಾವತ್ತೂ ಕೂಡ. ಅವರು ಕನ್ನಡವನ್ನು ಬಳಸುವಾಗಲೂ ಕೂಡ ಅದು ಕನ್ನಡ ಒಂದು ಪರಿಪೂರ್ಣವಾದಂಥ ಕನ್ನಡ. ನಮಗೆ ಅದು ನಾವು ಎಷ್ಟೇ ಜಿಲ್ಲೆಗಳಿಗೆ ಹೋಗಿರ್ಬೋದು. ಈಗ ನಾನು ಬಿಜಾಪುರದಲ್ಲಿದ್ದೆ, ಬಿಜಾಪುರದ ಭಾಷೆಯಲ್ಲೇ ಚೆನ್ನಾಗಿ ಮಾತಾಡ್ತೀನಿ ನಾನು. ಆದರೆ ದಕ್ಷಿಣ ಕನ್ನಡದ ಫೌಂಡೇಶನ್ ಇದೆಯಲ್ಲ ಕನ್ನಡ ಮಾತನಾಡುವಾಗ, ಅದು ನಮಗೆ ಬಹಳ ಅದ್ಭುತವಾದಂಥ ಒಂದು ಫೌಂಡೇಶನ್. ಅದು 2000 ವರ್ಷಗಳ ಇತಿಹಾಸ ಕನ್ನಡ ಭಾಷೆಗಿದೆ. 1178 ವರ್ಷಗಳ ಇತಿಹಾಸ ಕೊಂಕಣಿ ಭಾಷೆಗಿದೆ. 1200 ವರ್ಷಗಳ ಇತಿಹಾಸ ಬ್ಯಾರಿ ಭಾಷೆಗಿದೆ. ನೀವು ದಕ್ಷಿಣ ಕನ್ನಡದ ಹಿರಿಮೆ ನೋಡಿ ನೀವು. ಇನ್ನು ತುಳು, ಅದು ನಮ್ಮ ಬೇಸ್ ಫೌಂಡೇಶನ್. ಅದು ತುಳು ಬ್ಯಾರಿಗಳದ್ದು ಹಾಗೆ, ಕೊಂಕಣಿಗಳದ್ದು ಹಾಗೆ, ಎಲ್ಲರದ್ದು ತುಳು ಫೌಂಡೇಶನ್. ತುಳು ಭಾಷೆಗೆ 2500 ವರ್ಷಗಳ ಇತಿಹಾಸ ಇದೆ. ನೋಡಿ ಎಂಥ ಶ್ರೀಮಂತ ಭಾಷೆಗಳನ್ನು ನಾವು ಹೊಂದಿದ್ದೀವಿ ಕರಾವಳಿಯಲ್ಲಿ ಅಂತ ಹೇಳಿದರೆ, ಆ ಹಿನ್ನೆಲೆಯಲ್ಲಿ ನಮಗೆ ಇಷ್ಟು ಎಲ್ಲ ಕ್ಷೇತ್ರಗಳಲ್ಲಿ ಮುಂದುವರಿಯುವಂಥ ಒಂದು ಅವಕಾಶ ನಮಗೆ ಮುನ್ನುಗ್ಗುವಂತಹದ್ದು. ಆಮೇಲೆ ದಿ ಫಸ್ಟ್ ಕಾಸ್ಮೋಪಾಲಿಟನ್ ಸಿಟಿ ಆಫ್ ಕರ್ನಾಟಕ ಇಸ್ ಮಂಗಳೂರು. ಅಲ್ಲಿಗೆ ಎಲ್ಲೆಲ್ಲಿಂದ ಬಂದರು, ಡಚ್ಚರು ಬಂದರು, ಪೋರ್ಚುಗೀಸರು ಬಂದರು, ಇಂಗ್ಲೀಷರು ಬಂದರು, ಎಲ್ಲರೂ ಅಲ್ಲಿಗೆ ಬಂದರು ಮೊದಲು. ಅದು ನಮಗೊಂದು ವರ, ಅದು ದೇವರು ಕೊಟ್ಟಿರುವಂಥದ್ದು. ಅಂದರೆ ಹೊರಗೆ ಚಿಮ್ಮೋದಕ್ಕೆ ದೊಡ್ಡ ಸಮುದ್ರ ಕೊಟ್ಬಿಟ್ಟಿದ್ದ ಅವನು. ತೇಲ್ಕೊಂಡು ಹೋಗೋದಿಸಿದ ನಾವು, ಅಥವಾ ಹಾರ್ಕೊಂಡು ಹೋಗೋದು, ಎರಡಕ್ಕೂ ರೆಡಿ ನಾವು. ತೇಲ್ಕೊಂಡು ಹೋಗ್ತಾ ಇರುವಾಗಲೂ ಕೂಡ ನಾವು ಬ್ಯಾರಿಗಳಾಗಿರ್ಬೋದು, ಅಥವಾ ಕೊಂಕಣಿಗಳಾಗಿರ್ಬೋದು, ಅಥವಾ ತುಳುವರಾಗಿರ್ಬೋದು, ಭಾಳ ದೊಡ್ಡ ಸಾಧನೆ ಕಡಲಿನಲ್ಲೂ ಕೂಡ ಮಾಡಿದ್ದಾರೆ ಅವರು. ನಮ್ಮ ಬ್ಯಾರಿಗಳಿಗೆ ಸಂಬಂಧಿಸಿ ಒಂದು ಸಣ್ಣ ಒಂದು ಹೇಳಿಕೆ ಇದೆ. ಏನಂತ ಹೇಳಿದರೆ, 2 ಕಥೆಗಳಿದೆ ಬ್ಯಾರಿಗಳಿಗೆ ಸಂಬಂಧಿಸಿ. ಕತೆ ಅಂದರೆ ಅವರ ಸ್ವಭಾವವನ್ನು ಪ್ರತಿನಿಧಿಸ್ತದೆ. ಅದು ಒಂದು ಹಡಗಿನಲ್ಲಿ, ಹಾಯಿ ಹಡಗಿನಲ್ಲಿ ಹೋಗ್ತಾ ಇರ್ತಾನೆ ಅವನು ವ್ಯಾಪಾರ ಮಾಡೋದಕ್ಕೆ. ಭಾಳ ಬಿರುಗಾಳಿ ಬರ್ತದೆ ಎಲ್ಲೋ ಸಮುದ್ರದ ಮಧ್ಯೆ. ಅಲ್ಲಿ ಆ ಹಡಗೆಲ್ಲ ನುಚ್ಚು ನೂರಾಗ್ತದೆ, ಎಲ್ಲ ಹಲಗೆ ಗಿಲಗೆ ಎಲ್ಲ ಬೇರೆ ಆಗ್ತದೆ, ಬಟ್ಟೆಗಳೆಲ್ಲ ಹರಿದೋಗ್ತದೆ. ಅವನು ದಿಕ್ಕಾಪಾಲಾಗ್ಬಿಟ್ಟು ಹಡಗು ಒಂದು ಕಡೆಗೆ ಬಂದು ಒಂದು ದ್ವೀಪಕ್ಕೆ ಬಂದು ತಲುಪ್ತದೆ, ಒಂದು ಸಣ್ಣ ದ್ವೀಪಕ್ಕೆ. ಅಲ್ಲಿ ಅದರಲ್ಲಿ ಏನು ಇದ್ದ ಬ್ಯಾರಿ ಇದ್ದಾನೆ, ಅವನು ಅಲ್ಲಿ ಏನು ಮಾಡಬೇಕು? ಅವನು ಅವಾಗ ಅವನು ವಾಪಸ್ ಊರಿಗೆ ಬರೋಲ್ಲ. ಅವನು
ಯಾವುದೋ ಒಂದು ಹಡಗಿಗೆ ಕೈ ಕಾಟಿ ತೋರಿಸಿ ಒಂದು ಊರಿಗೆ ಬರ್ಬೋದು, ನಂದೆಲ್ಲ ಮುಳುಗೋಯ್ತು ಅಂತ ಹೇಳಿ ಬರಲ್ಲ ಅವನು. ಅವನು ಆ ದ್ವೀಪದಲ್ಲಿ ಈ ಹಲಗೆಗಳನ್ನೆಲ್ಲ ಒಟ್ಟು ಸೇರಿಸಿ ಒಂದು ದೋಣಿ ಮಾಡಿ ಮೀನು ಹಿಡಿದು ಮೀನಿನ ವ್ಯಾಪಾರ ಮಾಡ್ತಾನಲ್ಲಿ. ಆ ಥರ ಬ್ಯಾರಿಗಳಂದರೆ ಅವರು ಯಾವತ್ತಿಗೂ ಕೂಡ ಅವರು ಸೋಲೊಪ್ಕೊಳ್ಳೋದಿಲ್ಲ. ಅವರು ಅದು ಏನಾದರೂ ಆಗಲಿ ಇನ್ನೊಂದು ವ್ಯಾಪಾರ ಶುರು ಮಾಡ್ತಾರೆ. ಅವರು ವ್ಯಾಪಾರ ಅಂದರೆ ಬ್ಯಾರ ಅಂದರೆ ವ್ಯಾಪಾರ, ಬ್ಯಾರಿ ಅಂದರೆ ವ್ಯಾಪಾರ ಮಾಡುವವರು. ಅದೇ ರೀತಿ ಅವ್ರದ್ದು ಇನ್ನೊಂದು ಗುಣ ಇದೆ, ಏನಂತ ಹೇಳಿದ್ರೆ, ಒಂದು ಸಲ ಒಂದು ಪುತ್ತೂರಿನ ಹೊರವಲಯದಲ್ಲಿ ಒಂದು ಕಾಡಿನ ಅಂಚಿನಲ್ಲಿ ಒಬ್ಬರು ಬ್ಯಾರಿ ಇದ್ದರು. ಅವರು ಬ್ಯಾರಿ ಸಡನ್ನಾಗಿ DC ಇಂದ ಅವರಿಗೆ ಕರೆ ಬಂದುಬಿಡುತ್ತೆ, ಅವರಿಗೆ ಜಿಲ್ಲಾಧಿಕಾರಿಗಳಿಂದ. ಕಲೆಕ್ಟರ್ ಅವಾಗ ಕಲೆಕ್ಟರ್ ಅವರು ಅದು ಯಾರೇ ಹೇಳ್ಕೊಂಬರ್ರಿ ಅವ್ರನ್ನ ಅಂತೇಳಿ ಹೇಳ್ತಾರೆ ಅವರಿಗೆ. ಅವರು ಅಹಮದ್ ಬ್ಯಾರಿ ಅಂತ ಹೇಳ್ಬಿಟ್ಟು ಅವರು ಏನಾಗಿದೆ ಅಂತ ಹೇಳಿದರೆ, ಅವರು DC ಒಂದು ಅರ್ಜಿ ಹಾಕ್ಬಿಟ್ಟಿದ್ದಾರೆ. ನಾನು ಇಲ್ಲಿ ಒಂದು ಕಾಡಿನ ಅಂಚಿನಲ್ಲಿ ವಾಸವಾಗ್ತಾ ಇದ್ದೇನೆ, ಕಾವಂದರಾದ ತಾವು ನನಗೆ ಒಂದು ಬೋಫೋರ್ಸ್ ಫಿರಂಗಿಗೆ ಅನುಮತಿ ಕೊಡಬೇಕು ತಗೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವರಿಗೆ DC ಯಾರೇ ಇವರು ಕರ್ಕೊಂಬರ್ರಿ ಅಂತೇಳಿ ಅವರು AC ಹೇಳಿ, AC ತಹಶೀಲ್ದಾರ್ಗೆ ಹೇಳಿ, ತಹಶೀಲ್ದಾರ್ ಜೀಪ್ ತಗೊಂಡು ಓಡೋಗಿ ಅವ್ರನ್ನ ಹತ್ಸ್ಕೊಂಡು ಎಲ್ಲ ಕರ್ಕೊಂಬಂದ್ರು ಇಲ್ಲಿಗೆ. ಕರ್ಕೊಂಬಂದು ಅವರು ತಹಶೀಲ್ದಾರ್ಗಳಲ್ರಿ, ಏನ್ರಿ ನೀವು DC ಬರೀ ಅರ್ಜಿನ ಸಿಟ್ಟಿಗಿದ್ದಾರೆ ಕಲೆಕ್ಟ್ರು ಅಂತ ಹೇಳ್ಬಿಟ್ಟು ಕರ್ಕೊಂಬಂದ್ರು. ಕಲೆಕ್ಟ್ರ್ ಮುಂದೆ ಇದು ಮಾಡಿದ್ರು. ಅವರು ಏನ್ರಿ ನಿಮ್ಮ ಕತೆ, ಏನ್ರಿ ಬೋಫೋರ್ಸ್ ಫಿರಂಗಿ ಬೇಕಲ್ಲ, ಏನು ಯುದ್ಧ ಮಾಡ್ಲಿಕ್ಕೆ ಹೊರಟಿದ್ದೀರಾ ನೀವು ಅಂತ ಕೇಳಿದ್ರಂತ. ಇಲ್ಲ ಸರ್, ನಾನೆಲ್ಲಿ ಯುದ್ಧ ಮಾಡಲಿ, ನಾನು ಹೀಗಿದ್ದೇನೆ, ನಂದೊಂದು ಲುಂಗಿ, ಒಂದು ಶರ್ಟು, ಒಂದು ಮುಂಡಾಸು, ನಾನು ಎಲ್ಲಿ ಯುದ್ಧ ಮಾಡೋದು ನಾನು ಅಂತ. ಮತ್ತೇನಿದೆ ಅರ್ಜಿ, ಏನು ಹುಡುಗಾಟ ಆಡ್ತೀರಾ ಅಂತ. ಇಲ್ಲ, ಅದು ನಾನು ನನ್ನ ತೋಟ ಇದೆ ನಂದು, ಅದು ಕಾಡಿನ ಅಂಚಿನಲ್ಲಿದೆ. ಅದು ಅಲ್ಲಿ ಕಾಡು ಪ್ರಾಣಿಗಳ ಕಾಟ ಬಹಳ ಇದೆ. ನನಗೆ ಒಂದು ಸಿಂಗಲ್ ಬ್ಯಾರೆಲ್ ಗನ್, ಒಂದು ಪಟಾಕಿ ಹೊಡೆಯೋ ಥರದ್ದೊಂದು ಬೇಕಾಗಿತ್ತು. ನಾನು ಅದಕ್ಕೆ ನಿಮ್ಮಲ್ಲಿ ಲೈಸೆನ್ಸ್ ಬೇಕು ಅಂತಾರೆ. ನಾನು ತಹಶೀಲ್ದಾರ್ ಕಚೇರಿಗೆ ಹಾಕಿದೆ ಅರ್ಜಿ. ಅವರು ಸುಮಾರು 1 ವರ್ಷ ನಾನು ಅಲ್ಲಿ ತಿರುಗಾಡಿ ಬರಲಿಲ್ಲ. ಆಮೇಲೆ AC ಕಚೇರಿಗೆ ಹಾಕಿದೆ, ಅಲ್ಲೂ 1 ವರ್ಷ ತಿರುಗಾಡಿ ಸಾಕಾಯಿತು. ಆಮೇಲೆ ಇನ್ನೇನು ಮಾಡೋದು, ಬೇರೆ ದಾರಿ ಇಲ್ಲ. ಬಟ್ ನಿಮಗೂ ಅದನ್ನು ಕೇಳಿದರೆ ನೀವು ಹಾಗೆ ಮಾಡ್ತೀರಿ, ನೀವು ಅದಕ್ಕೆ ಒಂದು ಬೋಫೋರ್ಸ್ ಫಿರಂಗಿ ಕೊಡಿ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಇದನ್ನು ಕೋವಿ ಆದರೂ ಕೊಡ್ತೀರಿ, ಲೈಸೆನ್ಸ್ ಕೊಡ್ತೀರ ಅಂತ ಹೇಳ್ಬಿಟ್ಟು. ಈ ಬ್ಯಾರಿಗಳದ್ದು ಸ್ವಭಾವ ಅದು. ಅವರು ಬಹಳ ಅದ್ಭುತವಾದಂತಹ ಒಂದು ಜನಾಂಗ ಅದು. ಅದಕ್ಕೆ ತುಳುವ ಸಂಸ್ಕೃತಿಯ ಹಿನ್ನೆಲೆ ಇದೆ. ನಮ್ಮ ಭಾಷೆಯಲ್ಲಿ ತುಳು ಅದರ ಜೊತೆಗೆ ಇದು ಮಿಕ್ಸ್ ಆಗಿದೆ. ತುಳು ಸಂಸ್ಕೃತಿಯ ಭಾಷೆಗಳ ಒಂದು ತಳಹದಿ ಇದೆ. ಮಲಯಾಳಂನ ಓಗ ಇದೆ, ಆಮೇಲೆ ತಮಿಳು ಇದೆ. 15-20% ತಮಿಳು ಶಬ್ದಗಳು ಸಿಗ್ತವೆ ನಿಮಗೆ. ನೀವು ಮಚಿಂಚಿ, ತನ್ನಿ, ಇದೆಲ್ಲ ನೀವು ಬ್ಯಾರಿ ಭಾಷೆಯಲ್ಲಿದೆ. ಈ ಶಬ್ದಗಳೆಲ್ಲ ಎಲ್ಲ ಇದ್ದಿದ್ದು. ಕೊಡವ ಭಾಷೆ ಇದೆ. ಎಲ್ಲ ಭಾಷೆಗಳು ಒಂದು ಸೇರ್ಕೊಂಡು ಮಲಯಾಳಂ ಇದೆ. ಆಮೇಲೆ ತಮಿಳು ಹೇಗೆ ಅಂತ ಹೇಳಿದ್ರೆ, ಹೈದರಾಲಿ ಅಲ್ಲಿಗೆ ಬಂದು ಅಲ್ಲಿ ಆಳ್ವಿಕೆ ಮಾಡಿದ್ರಲ್ಲ ಟಿಪ್ಪು ಸುಲ್ತಾನ್, ಆವಾಗ ಕಂಟೋನ್ಮೆಂಟಿಂದ ಎಲ್ಲ ಸೈನಿಕರಲ್ಲಿ ಬಂದು ಸೆಟ್ಲ್ ಆದರು. ಅವರು ಅಲ್ಲಿಯವ್ರನ್ನ ಮದುವೆ ಆದರು. ಹಾಗಾಗಿ ಬೇರೆಗಳ ಭಾಷೆಯಲ್ಲಿ ತಮಿಳು ಕೂಡ ಮಿಕ್ಸ್ ಆಯಿತು. ಅದು ಈ ಥರದ್ದು. ಆಮೇಲೆ ಅರೇಬಿಕ್ ಇದೆ ನಮ್ಮ ಭಾಷೆಯಲ್ಲಿ. ಸುಮಾರು 15% ಅರೇಬಿಕ್ ಶಬ್ದ ಇದೆ. ಒಂದು ಶ್ರೀಮಂತವಾದಂಥ ಭಾಷೆ ಇದು. ಈ ಭಾಷೆ 1200 ವರ್ಷಗಳ ಕಾಲ ಬರೇ ಬಾಯಿ ಮಾತಿನಲ್ಲಿ ಉಳ್ಕೊಂಡ್ಬಂದಿರೋದು, ಲಿಪಿ ಇಲ್ಲ. 9ನೇ 10ನೇ ಶತಮಾನದಲ್ಲಿ ಡೈರಿನಲ್ಲಿ ಆ ಬ್ಯಾರಿ ಲಿಪಿನಲ್ಲಿ ಬ್ಯಾರಿ ಭಾಷೆಯನ್ನು ಬರೆದಿಡ್ತಾ ಇದ್ರು ಅಂತ ಹೇಳ್ಬಿಟ್ಟು ದಾಖಲೆಗಳು ಸಿಗ್ತವೆ. ಆಮೇಲೆ ಬಟ್ಟೆ ಮೇಲೆ ಬರಿತಾ ಇದ್ರು ಬ್ಯಾರಿ ಲಿಪಿನಲ್ಲಿ ಅಂತ ಹೇಳ್ಬಿಟ್ಟು ದಾಖಲೆಗಳು ಸಂಶೋಧಕರೆಲ್ಲ ಹುಡುಕಿದ್ದಾರೆ, ಎಲ್ಲ ತೆಗೆದಿದ್ದಾರೆ. ನಮ್ಮ ವಿವೇಕ್ ರೈ ಅವರಿರ್ಬೋದು, BA ಸಾಲೆತ್ತೂರ್ ಅವರಿರ್ಬೋದು, BM ಇಸ್ಲಂಗೋಡ್ ಅವರಿರ್ಬೋದು, ನಾವಡ್ ಅವರಿರ್ಬೋದು, ಸುಶೀಲಾ ಉಪಾಧ್ಯಾಯ ಅವರು, ಇವರೆಲ್ಲ ಮಾಡಿದ್ದಾರೆ ಸಂಶೋಧನೆಗಳನ್ನೆಲ್ಲ. ಆದರೆ ಆ ಲಿಪಿ ಇಲ್ಲದೆ ಬಾಯ್ದೆರೆಯಾಗಿ ಇಷ್ಟೊಂದು ಶಬ್ದಗಳು, ಶ್ರೀಮಂತ ಶಬ್ದಗಳು. ನಾನು ಅಕಾಡೆಮಿಗೆ ಒಂದು ಬ್ಯಾರಿ ಡಿಕ್ಷನರಿ, ಬ್ಯಾರಿ ಕನ್ನಡ ಇಂಗ್ಲೀಷ್ ಡಿಕ್ಷನರಿ ಮಾಡಿದ್ವಿ ನಾವು. ಸುಮಾರು 29,000 ಶಬ್ದಗಳನ್ನು ಮೊದಲು ಹುಡುಕಿ ಹಾಕಿದ್ವಿ, ಗುಳೆ ಹಾಕಿದ್ವಿ. ಆಮೇಲೆ ಅದರಲ್ಲಿ ಆ್ಯಕ್ಟಿವ್ ಇದು ಕ್ರಿಯಾಪದಗಳೆಲ್ಲ ಬರಲಿಕ್ಕೆ ಶುರುವಾಯಿತು. ಅದರಲ್ಲಿ ಅದನ್ನೆಲ್ಲ ತೆಗೆದು, ನಾಮಪದಗಳನ್ನೆಲ್ಲ ತೆಗೆದು ಆ ಡಿಕ್ಷನರಿಗೆ 19,000 ಶಬ್ದಗಳಿದೆ. ಒಂದು ಬಹಳ ಬರೇ ಬಾಯಿ ಮಾತಿನಲ್ಲಿ ಮೌಖಿಕ ಪರಂಪರೆಯಲ್ಲಿ ಬೆಳೆದಂಥ ಒಂದು ಭಾಷೆ 19,000 ಶಬ್ದಗಳನ್ನು, ಸ್ವತಂತ್ರ ಶಬ್ದಗಳನ್ನು ಹೊಂದಿದೆ. ಅದರಲ್ಲೂ ಕೂಡ ಒಂದು ಸ್ವತಂತ್ರ ಅಲ್ಲ, 19,000 ಶಬ್ದಗಳಿದೆ, ಬೇರೆ ಬೇರೆ ಭಾಷೆಯಿಂದ ಬಂದಿರೋದಿದೆ. ಅದರಲ್ಲೂ ಸುಮಾರು 15%ನಷ್ಟು, 12ರಿಂದ 15%ನಷ್ಟು ಸ್ವತಂತ್ರ ಶಬ್ದಗಳಿದೆ. ಅದು ಬೇರೆ ಭಾಷೆಯಲ್ಲಿ ನಿಮ್ಗೆ ಸಿಗೋದಿಲ್ಲ. ಕರಾವಳಿಯ ಭಾಷೆನಲ್ಲೂ ಸಿಗೋದಿಲ್ಲ, ಇಂಗ್ಲೀಷ್ನಲ್ಲೂ ಸಿಗೋದಿಲ್ಲ, ಅರೇಬಿಕ್ನಲ್ಲೂ ಸಿಗೋದಿಲ್ಲ. ಉದಾಹರಣೆಗೆ ನಾವು ಸೆಲ್ಲ ಅನ್ನತ್ತಿಲ್ಲ ಅಂತೀವಿ ನಾವು. ಅದು ಯಾವುದಾದ್ರೂ ಒಂದು ಅಂದರೆ ಜಾಸ್ತಿ ಬೈಬಾರ್ದವರಿಗೆ, ಆದರೆ ಸಿಟ್ಟು ಬಂದಿದೆ ಅವ್ರ ಮೇಲೆ, ಅವಾಗ ಸೆಲ್ಲ ಅನ್ನತ್ತಿಲ್ಲ ಅಂತೀವಿ ನಾವು. ಅದು ಇವತ್ತಿಗೂ ಕೂಡ ಬೇರೆ ಭಾಷೆಯಲ್ಲಿ ಸಿಗಲ್ಲ ನಿಮಗೆ. ಭಾಳ ಈ ಥರದ್ದು ತುಂಬ ಶಬ್ದಗಳೆಲ್ಲ ಇದೆ. ಅಂದರೆ ಒಂದು 12ರಿಂದ 15% ಸ್ವತಂತ್ರ ಶಬ್ದಗಳಿರುವಂತಹ ಒಂದು ಭಾಷೆ, ಒಂದು ಪ್ರಾದೇಶಿಕ ಭಾಷೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಇಂಗ್ಲೀಷ್ನಲ್ಲಿ ಸ್ವತಂತ್ರ ಶಬ್ದಗಳಿರೋದು 9ರಿಂದ 10%. ಅಂದರೆ ನಮ್ಮ ಕರಾವಳಿಯ ಭಾಷೆಗಳಿಗೆ, ತುಳುದು ನನಗೆ ಗೊತ್ತಿಲ್ಲ ಸ್ವತಂತ್ರ ಶಬ್ದಗಳು ಎಷ್ಟಿದೆ ಅಂತ ಹೇಳಿ, ಇರ್ಬೋದು ಅದರಲ್ಲಿ ಕೂಡ ನಮಗಿಂತ ಜಾಸ್ತಿನೇ ಇರ್ತದೆ. ಅಂದರೆ ಅಷ್ಟು ಶ್ರೀಮಂತವಾದಂತಹ ಒಂದು ಭಾಷಿಕ ಸಂಪತ್ತು ನಮ್ಮದಿದೆ.
ಇದನ್ನು ಉಳಿಸಿ ಬೆಳೆಸ್ಕೊಳ್ಳೋದಕ್ಕೆ ಇಂತಹ ಕಾರ್ಯಕ್ರಮ. ಎಲ್ಲರಿಗೂ ನಮಸ್ಕಾರ. ಬೇರ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ನಮ್ಮ ಕರಾವಳಿ ಮೂಲದವರಾದ ಇಬ್ಬರು ವಿಶಿಷ್ಟ ಸಾಧಕರುಗಳನ್ನು ಸನ್ಮಾನಿಸಲು ನಾವು ಇಲ್ಲಿ ಒಟ್ಟುಗೂಡಿದ್ದೇವೆ. ತುಂಬ ಕಡಿಮೆ ಸಮಯದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಿನ್ನೆ ನಮ್ಮ TM ಬೇರಿಯವರು ಫೋನ್ ಮಾಡಿ BM ಹನೀಫ್ರವರು ಮೈಸೂರಿಗೆ ಬರ್ತಾ ಇದ್ದಾರೆ, ನಾವು ಒಂದು ಸನ್ಮಾನ ಮಾಡೋಣವೇ ಎಂದು ಕೇಳಿದರು. ನಾವು TM ಬೇರಿಯವರನ್ನು ಆಫೀಸಿಗೆ ಕರೆದು ಇಲ್ಲಿ ಮಾತನಾಡಿ ನಮ್ಮ ಇನ್ನೊಬ್ಬರು ಸ್ನೇಹಿತರು ಪ್ರೊಫೆಸರ್ ರಾಮೂರ್ ಸರ್ ಅವರನ್ನು ಕರೆಯೋಣ ಎಂದು ತೀರ್ಮಾನಿಸಿ ಆಗಲೇ ಇಬ್ಬರಿಗೂ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡೆವು. ಇದೀಗ ಇಲ್ಲಿ ಫಿಕ್ಸ್ ಮಾಡಿ ಇಲ್ಲಿ ಸೇರಿದ್ದೇವೆ. ಆದ್ದರಿಂದ ನಮ್ಮ ಸಂಘದ ಪದಾಧಿಕಾರಿಗಳನ್ನು ಮಾತ್ರ ಆಹ್ವಾನಿಸಿದ್ದೇವೆ. ಚಿಕ್ಕ ಮತ್ತು ಚೊಕ್ಕದಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮ ಸಂಘ ಸದಾ ಸಮಾಜದ ಒಳಿತಿಗಾಗಿ, ಒಗ್ಗಟ್ಟಿಗಾಗಿ ಮತ್ತು ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿದೆ. ಮೊದಲಿಗೆ ನಮ್ಮ ಸಮಾಜದ ಹೆಮ್ಮೆಯ ವ್ಯಕ್ತಿ BM ಹನೀಫ್ ಸರ್ ಅವರಿಗೆ ಖ್ಯಾತ ಪತ್ರಕರ್ತ ಎಂಬ ಗೌರವ ದೊರೆತಿದೆ. ಅವರ ನಿರಂತರ ಪರಿಶ್ರಮ, ನಿಷ್ಠೆ ಮತ್ತು ಸಾಮಾಜಿಕ ಬದ್ಧತೆ ಎಲ್ಲರಿಗೂ ಮಾದರಿಯಾಗಿದೆ. ಇದೇ ರೀತಿ ಕಲಾಕ್ಷೇತ್ರದಲ್ಲಿ ತಮ್ಮ ಅದ್ಭುತ ನೃತ್ಯದಿಂದ ಎಲ್ಲರ ಮನಗೆದ್ದ ಪ್ರೊಫೆಸರ್ K. ನಾರಾಯಣ್ ರಾಮಮೂರ್ತಿ ರಾವ್ ಸರ್ ಅವರಿಗೆ ನೃತ್ಯ ಕಲಾವಿದ ಎಂಬ ಗೌರವ ದೊರೆತಿದೆ. ಅವರು ನಮ್ಮ ಸಂಸ್ಕೃತಿಯ ಸೊಗಡನ್ನು ತಮ್ಮ ಕಲೆ ಮೂಲಕ ಜನತೆಗೆ ತೋರಿಸುತ್ತಿದ್ದಾರೆ. ಈ ಇಬ್ಬರು ಮಹನೀಯರು ಅತ್ಯಂತ ಬ್ಯುಸಿ ಶೆಡ್ಯೂಲ್ನಲ್ಲಿದ್ದರೂ ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಈ ಪುಟ್ಟ ಸನ್ಮಾನಕ್ಕೆ ಹಾಜರಾಗಿರುವುದು ನಮಗೆ ತುಂಬ ಸಂತೋಷವನ್ನು ಉಂಟು ಮಾಡಿದೆ. ಇವರಿಗೆ ನಮ್ಮ ಸಂಘದ ಪರವಾಗಿ ಪ್ರೀತಿಯ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಇನ್ನೂ ಉತ್ತಮ ಅವಕಾಶಗಳು ಅವರಿಗೆ ದೊರೆಯಲಿ ಮತ್ತು ಇಡೀ ಕರಾವಳಿಯ ಕೀರ್ತಿಗೆ ಭಾಜನರಾಗಲಿ ಎಂದು ಹಾರೈಸುತ್ತೇವೆ. ಇಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ನೆಚ್ಚಿನ ಮಿತ್ರರೂ ಆದ ಕರಾವಳಿ ಜಿಲ್ಲಾ ಸಂಘದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಗ್ರೇಸ್ ಎಸ್ ರೋಡ್ರಿಗಸ್ ರವರಿಗೂ ಹಾಗೂ ಇನ್ನೊಬ್ಬ ಮಿತ್ರರೂ ಆದ ಕರಾವಳಿ ಜಿಲ್ಲಾ ಸಂಘದ ಕಾರ್ಯದರ್ಶಿಯವರಾದ ಶ್ರೀಯುತ ನಾರಾಯಣ ಹೆಗಡೆಯವರಿಗೂ ಹಾಗೂ ನಮ್ಮ ಇನ್ನೊಬ್ಬರು ಮಿತ್ರರಾದ ರವೀಂದ್ರ ಗೋರೆಯವರಿಗೂ ಹಾಗೂ ರವೀಂದ್ರ ಕುಮಾರ್ ಸರ್ ಅವರಿಗೂ ಹಾಗೂ ಇಲ್ಲಿ ಸೇರಿರುವ ನಮ್ಮ ಸಂಘದ ಎಲ್ಲ ಸದಸ್ಯರಿಗೂ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಜೈ ಹಿಂದ್.